ಅಲಂಕಾರ ಮಾಡಲಾಗಿದೆ. ಭೂಮಿಗೆ ಇಳಿದಿರೋದು ರಾಮಾಯಣ, ಧರೆಗಿಳಿದಿರುವಂತಹ ರಾಮಾಯಣ ಅಯೋಧ್ಯೆಯ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಗತ ವೈಭವ, ಕಣ್ಣು ಹಾಯಿಸಿದ ಕಡೆಯೆಲ್ಲ ಸರ್ವ ರೀತಿ ಸಿಂಗಾರಗೊಳಿಸಲಾಗಿದೆ. ಪ್ರಾಣ ಪ್ರತಿಷ್ಠಾಪನೆಗೆ ಅಯೋಧ್ಯೆಗೆ ಹೂಗಳ ಶೃಂಗಾರ ಮಾಡಲಾಗ್ತಾ ಇದೆ. ಹೂಗಳ ಶೃಂಗಾರಕ್ಕೆ ನೂರಾರು ಸಿಬ್ಬಂದಿ ನಿರತರಾಗಿದ್ದಾರೆ. ಎಲ್ಲೆಲ್ಲೂ ಕೇಸರಿ ಬಾವುಟ, ಜೈ ಶ್ರೀರಾಮ್ ಘೋಷಣೆಗಳು, ರಾಮನ ಫೋಟೋಗಳು, ಹನುಮಂತನ ಫೋಟೋಗಳು ರಾರಾಜಿಸ್ತಾ ಇದೆ. ಈ ಮಧ್ಯದಲ್ಲಿ ಹೂಗಳಿಂದ ರಾಮನೂರನ್ನ ಮತ್ತಷ್ಟು ಸಿಂಗಾರಗೊಳಿಸಲಾಗ್ತಾ ಇದೆ. ಅದೇ ಕಾರಣಕ್ಕೆ ಹೇಳಿದ್ದು ಹಬ್ಬದ ವಾತಾವರಣ ರಾಮನೂರಿನಲ್ಲಿ ಅಂತ. ಹಬ್ಬದ ವಾತಾವರಣ, ಸಂಭ್ರಮದ ಕ್ಷಣಗಳು, ಅಲಂಕಾರದ ದೃಶ್ಯಗಳು ಕಣ್ತುಂಬಿಕೊಳ್ಳೋದಕ್ಕೆ ಎರಡು ಕಣ್ಣುಗಳು ಸಾಲದು. नगरी को बुलंदशहर से आए हैं। ನೋಡಿ, ಅಯೋಧ್ಯೆಯಲ್ಲಿ ಧರೆಗಿಳಿದಿರೋದು ರಾಮಾಯಣ. ಆ ರೀತಿ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಗತವೈಭವ ಮರುಕಳಿಸ್ತಾ ಇದೆ ಅಯೋಧ್ಯೆಯಲ್ಲಿ. ಸಹಜವಾಗಿ ಅಯೋಧ್ಯೆಗೆ ಬಂದಿಳಿದು ಈ ಕ್ಷಣಗಳನ್ನ ಕಣ್ತುಂಬಿಕೊಂಡವರಿಗೆ ಅರ್ಥ ಆಗುತ್ತೆ ಇಲ್ಲಿನ ಸಂಭ್ರಮ ಹೇಗಿದೆ, ಇಲ್ಲಿ ಜನರ ಸಂತಸ ಯಾವ ರೀತಿ ಇದೆ, ಅವರ ಹರ್ಷೋದ್ಗಾರ ಮುಗಿಲು ಮುಟ್ಟು ಹೋಗಿದೆ. ಎಲ್ಲೆಲ್ಲೂ ಅದೇ ಮಾತನ್ನ ಹೇಳ್ತಾ ಇರೋದು ಜೈ ಶ್ರೀರಾಮ್ ಅಂತ. ಇದಕ್ಕಿಂತ ನಾವ್ ಇನ್ನೇನು ಹೇಳಕ್ ಸಾಧ್ಯ ಇಲ್ಲ, ಅದನ್ನ ಪದಗಳಲ್ಲಿ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ಭಾಗದ ಜನ ಹೇಳ್ತಾ ಇದ್ರು. ಈಗ ಹೂಗಳಿಂದ ಇನ್ನಷ್ಟು ಸಿಂಗಾರವಾಗ್ತಾ ಇದೆ ರಾಮನೂರು. ಅಯೋಧ್ಯೆಗೆ ಬಂದಿಳಿತಾ ಇದ್ದಂತೆ ನಿಮ್ಮನ್ನ ಸ್ವಾಗತ ಮಾಡೋದು ಬೃಹತ್ ರಸ್ತೆಗಳು, ಸುಸಜ್ಜಿತವಾದ ರಸ್ತೆಗಳು ನಿಮ್ಮನ್ನ ಸ್ವಾಗತ ಮಾಡುತ್ತೆ. ಅದೇ ರಸ್ತೆ ಮುಖಾಂತರವಾಗಿ ರಾಮನೂರಿನ ಒಳಗಡೆ ನೀವು ಎಂಟ್ರಿ ಆಗ್ತಾ ಇದ್ದಂತೆ ನಿಮಗೆ ಕೇಸರಿ ಬಾವುಟಗಳು, ಆ ಬಾವುಟಗಳಲ್ಲಿ ರಾಮನ ಫೋಟೋಗಳು, ಹನುಮಂತನ ಫೋಟೋಗಳು ರಾರಾಜಿಸುತ್ತೆ. ಅದೇ ಬಾವುಟಗಳಲ್ಲಿ ಜೈ ಶ್ರೀರಾಮ್ ಅಂತ ಬರೆದಿರುವಂತಹ ಪದಗಳು ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಇಲ್ಲಿ ರಾಮನೂರು ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಎತ್ತ ಕಣ್ಣು ಹಾಯಿಸಿದ್ರು ಕೂಡ ರಾಮನನ್ನ ಬಿಟ್ಟು ಬೇರೆ ಏನನ್ನೂ ಕೂಡ ನೋಡೋದಕ್ಕೆ ಸಾಧ್ಯ ಆಗಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಅಲಂಕಾರಗಳಾಗಿದೆ. ದೊಡ್ಡ ದೊಡ್ಡ ಕಟೌಟ್ಗಳನ್ನ ನಿಲ್ಲಿಸಲಾಗಿದೆ, ಬ್ಯಾನರ್ಗಳನ್ನ ಕಟ್ಟಲಾಗಿದೆ. ಮತ್ತೊಂದು ಕಡೆ ಈಗ ಹೂಗಳಿಂದ ಅದೇ ಅಯೋಧ್ಯೆಯನ್ನ ಸಿಂಗಾರ ಮಾಡ್ತಿದ್ದಾರೆ. ಹಲವು ಕಲಾವಿದರು ಈ ಕಾರ್ಯದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಒಟ್ಟಿನಲ್ಲಿ ಆ ಕಾರ್ಯಕ್ರಮಗಳಲ್ಲಿ ಅಥವಾ ಕಾರ್ಯಗಳಲ್ಲಿ ಭಾಗಿಯಾದವರು ಒಂದು ಮಾತು ಹೇಳ್ತಾರೆ, ಇದು ನಮಗೆ ಸಿಕ್ಕಿರುವಂತಹ ಪುಣ್ಯ. ಇಂತಹ ಅವಕಾಶ ನಮಗೆ ಸಿಗುತ್ತೆ ಅಂದ್ರೆ ಅದಕ್ಕಿಂತ ಭಾಗ್ಯ ಇನ್ನೇನಿದೆ ಅನ್ನುವಂತಹ ವಿಚಾರವನ್ನ ಬಹುತೇಕರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡೋದು ಈ ಭಾಗದಲ್ಲಿ. ನೀವು ಬಂದಿಳಿದ್ರೆ ಎಲ್ಲೆಲ್ಲೂ ಕೂಡ ಭಕ್ತರ ದಂಡೆ ಈಗ ಕಾಣೋದಕ್ಕೆ ಸಿಗ್ತಾ ಇದೆ. ಎಲ್ಲೆಲ್ಲೂ ಕೂಡ ರಾಮನಾಮ ಜಪ ಮಾಡ್ತಾ ಭಕ್ತಾದಿಗಳು ದೇಶದ ಮೂಲೆ ಮೂಲೆಯಿಂದ ರಾಮನ ಭಕ್ತರು ಇವತ್ತು ಅಯೋಧ್ಯೆ ಕಡೆಗೆ ಬಂದಿಳಿತಿದ್ದಾರೆ. ಮತ್ತೊಂದು ವಿಚಾರ, ಅಯೋಧ್ಯೆಗೆ ಬಂದಿರೋರು ಸರಿಯೂ ನದಿ ತಟಕ್ಕೆ ಬಂದ್ರೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆನ ಕೂಡ ಮಾಡಲಾಗ್ತಾ ಇದೆ. ಸರಿಯೂ ನದಿಯಲ್ಲಿ ಬೋಟಿಂಗ್ ವ್ಯವಸ್ಥೆ ಆಗಿರೋದ್ರಿಂದ ಸಾಕಷ್ಟು ಜನ ರಾಮನ ಭಕ್ತರು ಬೋಟಿಂಗ್ ಅಲ್ಲಿ ಹೋಗಿ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ. ರಾಮನ ಭಕ್ತರು ಅಯೋಧ್ಯೆಗೆ ಬಂದಂತ ಸಂದರ್ಭದಲ್ಲಿ ಸರಿಯೂ ನದಿ ತಟದಲ್ಲಿ ಸೋಲಾರ್ ಬೋಟಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸರಿಯೂ ತಟದ ನಯಾ ಘಾಟ್ನಲ್ಲಿ ಬೋಟಿಂಗ್ ವ್ಯವಸ್ಥೆ, ಒಂದು ಬೋಟ್ನಲ್ಲಿ 30 ಪ್ರಯಾಣಿಕರಿಗೆ ಅವಕಾಶವನ್ನ ನೀಡಲಾಗುತ್ತೆ. ಅಯೋಧ್ಯೆಯಲ್ಲಿ ಕಣ್ಣು ಹಾಯಿಸಿದ ಕಡೆಯೆಲ್ಲ ಒಂದ್ ಕಡೆ ಭಕ್ತರ ದಂಡು. ರಾಮನೂರಿಗೆ ಬರೀ ದೇಶದ ಮೂಲೆ ಮೂಲೆಯಿಂದ ಜನ ಮಾತ್ರ ಬರ್ತಾ ಇಲ್ಲ, ಪ್ರಪಂಚದಾದ್ಯಂತ ರಾಮನ ಭಕ್ತಾದಿಗಳಿರೋದ್ರಿಂದ ರಾಮನ ಭಕ್ತರು ಅಯೋಧ್ಯೆಯ ಈ ರಾಮ ಮಂದಿರ ಉದ್ಘಾಟನೆಯ ಸಮಾರಂಭಕ್ಕೆ, ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ನಾವು ಸಾಕ್ಷಿಯಾಗಬೇಕು ಅಂತ ಅಯೋಧ್ಯೆಗೆ ಬಂದು ಇಳಿತಿದ್ದಾರೆ. ಈ ಪುಣ್ಯ ಭೂಮಿಗೆ ಬಂದವರೆಲ್ಲ ಇಲ್ಲಿನ ಅನೇಕ ಪುಣ್ಯ ಸ್ಥಳಗಳಿಗೆ ಭೇಟಿ ಕೊಟ್ಟು ಅದರ ಇತಿಹಾಸವನ್ನ ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದಾರೆ. ಬರೀ ರಾಮ ಮಂದಿರ ಅಲ್ಲ, ಇಲ್ಲಿ ಅನೇಕ ಪುಣ್ಯ ಸ್ಥಳಗಳಿದೆ.
ಎಲ್ಲಿ ಕಾಲಿಡ್ತಿರೋ ಅಲ್ಲೆಲ್ಲ ಕೂಡ ನಿಮಗೆ ಪುಣ್ಯ ಸ್ಥಳಗಳಲ್ಲಿ ಒಂದೊಂದು ದೇವಾಲಯಗಳ ಗೋಚರ ಆಗುತ್ತೆ. ಬೆಳಗ್ಗೆ ನಾವು ಗಮನಿಸ್ತಾ ಇದ್ದೀವಿ ಹನುಮಾನ್ ಗಡಿಯ ಇತಿಹಾಸವನ್ನು ಅನೇಕರು ತಿಳಿದುಕೊಳ್ತಾ ಇದ್ರು. ಅಲ್ಲಿಗೆ ಬರುವಂತಹ ಜನ ಹೇಳ್ತಾ ಇದ್ರು, ಇಲ್ಲಿಗೆ ಕಾಲಿಡೋದೇ ನಮಗೆ ಪುಣ್ಯ, ಇಲ್ಲಿ ಬಂದ್ರೆ ಮೈ ರೋಮಾಂಚನ ಆಗುತ್ತೆ ಅನ್ನುವಂತಹ ವಿಚಾರ ಹೇಳ್ತಾ ಇದ್ರು. ಅದರ ಜೊತೆಗೆ ಬಂದಂತಹ ಪ್ರವಾಸಿಗರಿಗೆ, ಪ್ರಯಾಣಿಕರಿಗೆ ನೋಡಿ ಇಲ್ಲಿ ಸರಿಯೂ ನದಿ ತಟದಲ್ಲೂ ಕೂಡ ಬೋಟಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಸೋಲಾರ್ ಬೋಟಿಂಗ್ ವ್ಯವಸ್ಥೆ ಸರಿಯೂ ನದಿಯ ತಟದಲ್ಲಿ. ಹಾಗಾಗಿ 30 ಜನ ಪ್ರಯಾಣಿಕರು ಒಟ್ಟಿಗೆ ಈ ಬೋಟ್ನಲ್ಲಿ ಕುಂತು ಪ್ರಯಾಣ ಮಾಡುವಂತ ಅವಕಾಶವನ್ನು ಕೂಡ ಕಲ್ಪಿಸಲಾಗ್ತಾ ಇದೆ. ಆ ಮೂಲಕ ಇಡೀ ಸರಿಯೂ ನದಿಯನ್ನ ಒಂದು ರೌಂಡ್ ಹಾಕಿಕೊಂಡು ಬರ್ತಾ ಇದ್ದಾರೆ ಪ್ರಯಾಣಿಕರು. ಸೋಲಾರ್ ಬೋಟಿಂಗ್ ವ್ಯವಸ್ಥೆ ಈಗ ಮಾಡ್ತಾ ಇರೋದು ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ. ಈ ಹಿಂದೆ ನಾರ್ಮಲ್ ಆಗಿ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಇತ್ತಂತೆ, ಆದ್ರೆ ವಿಶೇಷವಾಗಿ ಸೋಲಾರ್ ಬೋಟಿಂಗ್ ವ್ಯವಸ್ಥೆ ಈಗ ಕಲ್ಪಿಸಲಾಗಿದೆ ಬರುವಂತಹ ಪ್ರಯಾಣಿಕರಿಗೆ. ಹಾಗಾಗಿ ಸಾಕಷ್ಟು ಜನ ಪ್ರಯಾಣಿಕರು ಬೋಟ್ ಮೂಲಕ ಎಂಜಾಯ್ ಮಾಡ್ತಿದ್ದಾರೆ ಸರಿಯೂ ನದಿಯ ತಟದಲ್ಲಿ. ಸಾಕಷ್ಟು ಜನ ಭಕ್ತಾದಿಗಳು ಹೀಗಾಗಿ ನೋಡೋದಕ್ಕೆ ನಮಗೆ ಕಾಣ ಸಿಗ್ತಿದ್ದಾರೆ. ನಾನು ಸರಿಯೂ ನದಿಯ ತಟದಲ್ಲೇ ಇದ್ದೀನಿ, ಬೋಟಿಂಗ್ ವ್ಯವಸ್ಥೆ ಪಕ್ಕದಲ್ಲಿದೆ. ಅದ್ರ ಜೊತೆಗೆ ಇಲ್ಲಿ ನೋಡಿ, ಎಲ್ಲೆಲ್ಲೂ ಸರಿಯೂ ನದಿಯ ತಟ ಇದೆಯೋ ಅಲ್ಲೆಲ್ಲ ನಿಮಗೆ ಭಕ್ತಾದಿಗಳು ಅಥವಾ ಪ್ರಯಾಣಿಕರು ಬಂದು ಈ ರೀತಿ ಎಂಜಾಯ್ ಮಾಡ್ತಾ ಇರೋದು, ಆ ದೃಶ್ಯಗಳನ್ನ ಕಣ್ತುಂಬಿಕೊಳ್ತಾ ಇರೋದು, ರಾಮನೂರಿನ ಸಂಭ್ರಮವನ್ನ ಕಣ್ತುಂಬಿಕೊಳ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಜನ ರಾಮನೂರಿಗೆ ಬಂದಾಗ ಈ ರೀತಿ ಫೋಟೋ ಕ್ಲಿಕ್ಕಿಸ್ಕೊಳ್ಳೋದು, ಸೆಲ್ಫಿ ತೆಗೆದುಕೊಳ್ತಾ ಇರೋದು, ಸಂಭ್ರಮಿಸ್ತಾ ಇರುವಂತಹ ಕ್ಷಣಗಳು ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಕಾರಣ ಅಯೋಧ್ಯೆ ಈ ಹಿಂದೆ ಈ ರೀತಿ ಇರಲಿಲ್ಲ, ಈಗ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಿರೋದ್ರಿಂದ ಈ ಸುಂದರ ಕ್ಷಣಗಳು ಕಾಣೋದಕ್ಕೆ ಈಗ ನಮಗೆ ಸಿಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಬಂದಂತ ಪ್ರಯಾಣಿಕರು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು. ಆ ರೀತಿ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ರು. ಸಹಜವಾಗಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ರಾಮನೂರಿಗೆ ಬಂದಿಳಿತಾ ಇದ್ದಂತೆ ಎಲ್ಲೆಲ್ಲೂ ಹಬ್ಬದ ವಾತಾವರಣವೇ. ಮತ್ತೊಂದು ದೀಪಾವಳಿ ಹಬ್ಬದ ಆಚರಣೆಗೆ ಇಡೀ ದೇಶ ಈಗ ಸಿದ್ಧ ಆಗಿದೆ. ಬರೀ ಅಯೋಧ್ಯೆ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ದೀಪಾವಳಿ ಹಬ್ಬ ಅಂದ್ರೆ ರಾಮನೂರಿನಲ್ಲಿ ಸಂಭ್ರಮ ಇನ್ನೆಷ್ಟೇ ಇರಬಾರ್ದು. ನೋಡಿ, ಇದು ಸ್ವತಃ ಶ್ರೀರಾಮ ಪೂಜಿಸಿರುವಂತಹ ಶಿವಲಿಂಗ. ಅದರ ಇತಿಹಾಸವನ್ನ, ಅದರ ವಿಶೇಷತೆಯನ್ನ ನಾವು ತಿಳಿದುಕೊಳ್ಳಲೇಬೇಕು ಅಂತ ಅನ್ಸುತ್ತೆ. ಒಂದು ಕಡೆ ರಾಮನ ಹೆಜ್ಜೆ ಗುರುತುಗಳನ್ನ ನಾವು ಕಾಣ್ತಾ ಇದ್ದೀವಿ, ಮತ್ತೊಂದು ಕಡೆ ರಾಮ ಪೂಜಿಸಲ್ಪಡ್ತಾ ಇದ್ದಂತಹ ಶಿವಲಿಂಗದ ಬಗ್ಗೆ ಕೂಡ ನಾವು ತಿಳಿದುಕೊಳ್ಳಲೇಬೇಕು ಅಂತ ಅನ್ಸುತ್ತೆ. ಈ ಸಂದರ್ಭದಲ್ಲಿ ಹಳ್ಳದ ರಾಮೇಶ್ವರ ಲಿಂಗದ ಬಗ್ಗೆ ಇದೆ ಪುರಾತನ ಇತಿಹಾಸ. ಸದಾ ಒರೆಯುವ ನೀರಿನ ಒಳಗಡೆ ಇರುವ ಹಳ್ಳದ ರಾಮೇಶ್ವರ, ರಾಮನಿಗೂ ಹಾಸನದ ಹಳ್ಳದ ರಾಮೇಶ್ವರನಿಗೂ ಪುರಾತನವಾದ ನಂಟಿದೆ ಅನ್ನುವಂತಹ ವಿಚಾರ. ಬರಗಾಲದಲ್ಲೂ ಭತ್ತದ ನೀರು ಸದಾ ಲಿಂಗವನ್ನ ಆವರಿಸುತ್ತೆ. ಈ ನೀರು ಆವರಿಸಿರುತ್ತೆ ನೀರು. ರಾಮನಿಗೂ ಹಳ್ಳದ ರಾಮೇಶ್ವರನಿಗೂ ಇರುವ ಅವಿನಾಭಾವ ನಂಟದು. ರಾವಣನ ವಧೆಯ ನಂತರ ಇಲ್ಲಿಗೆ ಆಗಮಿಸಿದ್ನಂತೆ ಶ್ರೀರಾಮ. ಹಾಗಾಗಿ ನೋಡಿ, ಶ್ರೀರಾಮ ಎಲ್ಲೆಲ್ಲಿ ಓಡಾಡಿದ್ನೋ, ಆತನ ಹೆಜ್ಜೆ ಗುರುತು ಹೇಗಿತ್ತು ಅನ್ನೋದನ್ನ ಈಗ ಒಂದೊಂದೇ ಇತಿಹಾಸಗಳನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನ, ಜೊತೆಗೆ ರಿಪಬ್ಲಿಕನ ವಿಶೇಷ ವರದಿಗಳ ಮೂಲಕ ಅದನ್ನ ತಿಳಿಸುವ ಪ್ರಯತ್ನ ಮಾಡ್ತಾ ಇದೆ. ಈಗ ಅದೇ ರೀತಿ ಸ್ವತಃ ಶ್ರೀರಾಮ ಸ್ಥಾಪಿಸಿ ಪೂಜೆ ಮಾಡಿರುವಂತಹ ಈಶ್ವರ ಲಿಂಗ, ಹಳ್ಳದ ರಾಮೇಶ್ವರ ಲಿಂಗದ ಬಗ್ಗೆ ಇದೆ ಪುರಾತನ ಇತಿಹಾಸ. ರಾಮನಿಗೂ ಹಾಸನದ ಹಳ್ಳದ ರಾಮೇಶ್ವರನಿಗೂ ಕೂಡ ಅವಿನಾಭಾವ ನಂಟಿರೋದು ಸದ್ಯ ಗಮನಿಸಬೇಕಾಗಿರುವಂತಹ ವಿಚಾರ. ನೋಡಿ, ಪದೇ ಪದೇ ಸಾಬೀತಾಗ್ತಾ ಇರೋದು ಕರ್ನಾಟಕಕ್ಕೂ ಜೊತೆಗೆ ಅಯೋಧ್ಯೆಗೂ ಯಾವ ರೀತಿಯ ನಂಟಿತ್ತು. ಜೊತೆಗೆ ರಾಮ ಕರ್ನಾಟಕಕ್ಕೆ ಬಂದಾಗ ಸೀತೆಯನ್ನ ಹುಡುಕಿಕೊಂಡು ಎಲ್ಲೆಲ್ಲಿ ಓಡಾಡಿದ್ದ, ಯಾವ ರೀತಿ ಇದೆ ರಾಮನ ಹೆಜ್ಜೆ ಗುರುತು ಅಂತ ನಾವು ಗಮನಿಸಿದಾಗ ಈಗ ಮತ್ತೊಂದು ಇತಿಹಾಸ ಏನ್ ಹೇಳುತ್ತೆ ಅಂದ್ರೆ, ಇದು ಶ್ರೀರಾಮನೇ ಸ್ಥಾಪಿಸಿ ಪೂಜೆ ಮಾಡಿರುವಂತ ಈಶ್ವರ ಲಿಂಗ. ಮತ್ತಷ್ಟು ಈ ನಂಟು ಗಟ್ಟಿಯಾಗೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆಗಳಾಗ್ತಾ ಇದೆ.